Hello my dear students, today's class we are going to discuss about phylum Platyhelminthes. Okay, phylum Platyhelminthes, these are having dorso-ventrally flattened body and hence these are called flatworms. Platyhelminthes phylum ನಲ್ಲಿ ಬರುವಂತ ಒಂದು ಎಲ್ಲಾ ಅನಿಮಲ್ಸ್ ದೇಹ ರಚನೆ ಯಾವ ರೀತಿಯಾಗಿದೆ ಅಂದ್ರೆ these are dorso-ventrally flattened body ಅಂದ್ರೆ ಬೆನ್ನಿನ ಇಂದ ಹಿಡಿದು ಸ್ಟಮಕ್ವರೆಗೆ ಏನು ಬಾಡಿ ಇರುತ್ತಲ್ಲ ಡಾರ್ಸೋವೆಂಟ್ರಲಿ ದೀಸ್ ಆರ್ ಫ್ಲಾಟೆಂಡ್ ಬಾಡಿ ಅಂದರೆ ರಿಬ್ಬನ್ ಲೈಕ್ ಸ್ಟ್ರಕ್ಚರ್ ಕಂಪ್ಲೀಟಾಗಿ ಫ್ಲಾಟ್ ಆಗಿರುತ್ತೆ ಅಂದರೆ ಚಪ್ಪಟೆ ಆಕಾರದಲ್ಲಿ ಇರುತ್ತೆ. ಸೊ ದೀಸ್ ಆರ್ ಕಾಲಿಂಗ್ ಡಾರ್ಸೋವೆಂಟ್ರಲಿ ಫ್ಲಾಟೆಂಡ್ ಬಾಡಿ. ಇವುಗಳನ್ನು ಫ್ಲಾಟ್ ವರ್ಮ್ಸ್ ಅಂತ ಕರೀತಾರೆ ಬಿಕಾಸ್ ಆಫ್ ದೀಸ್ ಬಾಡಿ ಈಸ್ ಡಾರ್ಸೋವೆಂಟ್ರಲಿ ಫ್ಲಾಟ್. ಸೊ ದೀಸ್ ಆರ್ ಕಾಲ್ಡ್ ಫ್ಲಾಟ್ ವರ್ಮ್ಸ್ ಲೈಕ್ ರಿಬ್ಬನ್ ಲೈಕ್ ಸ್ಟ್ರಕ್ಚರ್. ಇವಾಗ ರಿಬ್ಬನ್ ಯಾವ ರೀತಿಯಾಗಿರುತ್ತೆ, ಅಗಲವಾಗಿರುತ್ತೆ ಅಂದರೆ ಚಪ್ಪಟೆ ಆಗಿರುತ್ತೆ. ರಿಬ್ಬನ್ ಲೈಕ್ ಸ್ಟ್ರಕ್ಚರ್ ಅನ್ನ ಈ ಒಂದು ಆರ್ಗ್ಯಾನಿಸಮ್ಸ್ ಹೊಂದಿರುತ್ತೆ. ಸೊ ದೀಸ್ ಆರ್ ನೋನ್ ಆಸ್ ಮೇನ್ಲಿ ನೋನ್ ಆಸ್ ಫ್ಲಾಟ್ ವರ್ಮ್ ಬಿಕಾಸ್ ದೀಸ್ ಬಾಡಿ ಈಸ್ ಫ್ಲಾಟ್ ಅಂಡ್ ದೀಸ್ ಆರ್ ಎಂಡೋಪ್ಯಾರಾಸೈಟ್ಸ್. These are endoparasites which are living in animals and human being and absorbing their nutrients. ತಮಗೆ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ಸ್ಗೋಸ್ಕರ ಇವು ಬೇರೆ ಒಂದು ಅನಿಮಲ್ಸ್ಗಳ ಮೇಲೆ ಮನುಷ್ಯನ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಒಂದು ಬೇರೆ ಪ್ರಾಣಿಗಳ ದೇಹದಲ್ಲಿ ವಾಸ ಮಾಡಿ ತಮಗೆ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ಸನ್ನು ಪಡ್ಕೊಳ್ಳುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅಬೌಟ್ Platyhelminthes one by one. The first one is they have dorsoventrally flattened body. They have dorsoventrally flattened body. They have dorsoventrally flattened body. Hence these are called flatworms. Hence these are called flatworms. Flatworms. Platyhelminthes are having these body like dorsoventrally flattened. So hence these are called flatworm. ಅಂದ್ರೆ ಇವುಗಳ ಬಾಡಿ ಕಂಪ್ಲೀಟ್ ಆಗಿ ಫ್ಲಾಟ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ಡಾರ್ಸೋವೆಂಟ್ರಲಿ ಫ್ಲಾಟ್. ಓಕೆ, hence these are called flatworms. And second point is these are endoparasites. These are endoparasites. These are endoparasites found in animals and human beings. Okay, these are endoparasites found in animals and human beings. You know what is endoparasites? Endoparasites are the animals which are living in another organism's body and extracting their nutrients. Endoparasites ಅಂದ್ರೆ ಈ ಅನಿಮಲ್ಸ್ ಬೇರೆ ಒಂದು ಅನಿಮಲ್ ದೇಹದಲ್ಲಿ ವಾಸ ಮಾಡಿ ತಮಗೆ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ಸನ್ನು ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ನಾನು ಬೇರೆ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕ್ಯಾಟಲ್ಸ್ನಲ್ಲಿ ಉಣ್ಣೆ ಆಗಿರುತ್ತೆ. ಓಕೆ, ದೀಸ್ ಆರ್ ಎಂಡೋಪ್ಯಾರಾಸೈಟ್ಸ್. ಇವು ಒಂದು ಬೇರೆ ಒಂದು ಜೀವಿ ದೇಹದಲ್ಲಿ ಮಾತ್ರ ಇವು ಸರ್ವೈವ್ ಆಗುತ್ತೆ. ಅದು ತಮ್ಮ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ಸನ್ನು ಪಡ್ಕೊಳ್ಳುತ್ತೆ, ಅಂದರೆ ರಕ್ತನೇ ಇರುತ್ತೆ. ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಅನದರ್ ಎಕ್ಸಾಂಪಲ್ ಈಸ್ ಲೈಸ್, ಏನು. ಓಕೆ, ದೀಸ್ ಆರ್ ಆಲ್ಸೋ ಎಂಡೋಪ್ಯಾರಾಸೈಟ್ಸ್. ಅಂದ್ರೇನು, ಅದು ಹ್ಯೂಮನ್ ಬೀಯಿಂಗ್ನ ತಲೆಯಲ್ಲಿ ವಾಸ ಮಾಡಿ ತಮ್ಮ ಬೇಕಾದಂಥ ನ್ಯೂಟ್ರಿಯೆಂಟ್ಸನ್ನು ತಗೊಳುತ್ತೆ. ಸೊ ದೀಸ್ ಆರ್ ಎಂಡೋಪ್ಯಾರಾಸೈಟಿಕ್ ಆರ್ಗ್ಯಾನಿಸಮ್ಸ್. ಸೊ ಅದೇ ರೀತಿಯಾಗಿ Platyhelminthes means flatworms also endoparasites. These are living in another organism's body and extracting their nutrients. ತಮಗೆ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ಸ್ ನಾವು ಬೇರೆ ಅನಿಮಲ್ಸ್, ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಇವುಗಳಿಂದ ತಮಗೆ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ಸನ್ನು ಪಡ್ಕೊಳ್ಳುತ್ತೆ. ಓಕೆ, these are endoparasites. And fourth one is these are
bilateral symmetry. Okay, these are bilateral symmetry. Triploblastic, and acolumate animals. Okay, here bilateral symmetry. You know what is bilateral symmetry? A single plane is giving two equal halves. When we cut the flat wall, ನಾವು ಯಾವಾಗ ಒಂದು ಫ್ಲಾಟ್ ವಾಲ್ ತಗೊಂಡು ಅದನ್ನ ಪ್ಲೇನ್ ಆಗಿ ನಾವು ಡಿಸೈಡ್ ಮಾಡಿದಾಗ ನಮಗೆ ಎರಡು ಈಕ್ವಲ್ ಹಾಲ್ಸ್ ಸಿಗುತ್ತೆ. ಅಂದ್ರೆ ಅದನ್ನ ನಾವು ಡಿಸೈಡ್ ಮಾಡಿದಾಗ ಆ ಬಾಡಿನಲ್ಲಿ ಒಂದು ಹಾಲ್ಗೂ ಮತ್ತು ಇನ್ನೊಂದು ಅದು ಲೈಟ್ ಅಂಡ್ ಲೆಫ್ಟ್ ನಮಗೆ ಯಾವ ರೀತಿಯಾಗಿ ಇದು ಫ್ಲಾಟ್ ವಾಲ್ಸ್ ಇದೆ. ನಾವು ಇದನ್ನ ಒಂದು ಪ್ಲೇನ್ ಆಗಿ ಡಿಸೈಡ್ ಮಾಡಿದಾಗ ಇಲ್ಲಿ ಎರಡು ಹಾಲ್ಸ್ ಬರುತ್ತೆ, ಅಂದ್ರೆ ಎರಡು ಅರ್ಧ ಭಾಗಗಳು ಬರುತ್ತೆ. ಲೆಫ್ಟ್ ಮತ್ತು ರೈಟ್ ಎರಡು ಹಾಲ್ ಈಕ್ವಲ್ ಹಾಲ್ಸ್ ಆಗಿರುತ್ತೆ, ಅಂದ್ರೆ ಎರಡು ಸಿಮಿಲರ್ ಆಗಿರುತ್ತೆ. ನಾವು ಇದಕ್ಕೆ ಬೈಲ್ಯಾಟರಲ್ ಸಿಮಿಟ್ರಿ ಅಂತ ಕರಿತೀವಿ. ಈ ಪ್ಲಾಟ್ಫಾರ್ಮ್ಸ್ ಬಾಡಿ ಈಸ್ bilateral symmetry. When we dissect the flatworm's body, we are getting two equal halves. ನಾವು ಯಾವಾಗ ಫ್ಲಾಟ್ ವಾಲ್ಸ್ ಅನ್ನ ಒಂದು ಈಕ್ವಲ್ ಪ್ಲೇನ್ ಅಲ್ಲಿ ಅಂದ್ರೆ ಮಿಡಲ್ ಸೆಕ್ಷನ್ ಅನ್ನು ನಾವು ತಗೊಂಡಾಗ ನಮಗೆ ಎರಡು ಈಕ್ವಲ್ ಹಾಲ್ಸ್ ಸಿಗುತ್ತೆ. Okay, these are bilateral symmetry and these are triploblastic. Triploblastic means these are having three germ layers that are mesoderm, endoderm and ectoderm. These are triploblastic animals. Triploblastic means what? These animals are having three germ layers, that is endoderm, ectoderm and mesoderm. And column is acolumate animals. The column is present in Platyhelminthes and then flatworm alli column present irutte and that column is acolumate animals. Okay, these 3 points. What they are? Bilateral symmetry. Bilateral symmetry ಅಂದ್ರೆ ಏನು? ನಾವು ಒಂದು ಫ್ಲಾಟ್ವರ್ಮ್ ತಗೊಂಡು ಒಂದು ಪ್ಲೇನ್ ಆಗಿ ಅದನ್ನ ನಾವು ಡಿಸೈಡ್ ಮಾಡಿದಾಗ ಅದರ ದೇಹ ಎರಡು ಪೀಸಸ್ ಆಗುತ್ತೆ. ಆ ಎರಡು ಪೀಸಸ್ ಸಹ ಈ ಸೇಮ್ ಆಗಿರುತ್ತೆ, ಈಕ್ವಲ್ ಆಗಿರುತ್ತೆ. We are getting two equal halves. That is called bilateral symmetry. And triploblastic. Triploblastic means triplo. Triplo means what? 3 layer. Okay. These are having 3 germ layer. That is endoderm, ectoderm and mesoderm. And acolumate animal. The column is present in flatworms and that column is acolumate. These are acolumate animals. And next one is these are showing organ level of organization. These are showing organ system level of organization. Organ system level of organization. Organ system level of organization. Okay, these animals here what? Platyhelminthes animals are showing organ system level of organization. Organ system level of organization. Organ system level of organization ಅಂದ್ರೆ ಏನು? Here a group of organs which are doing a several metabolic activity. Okay, flatworms ಅಲ್ಲಿ a group of organs ಅಂಗಗಳ ಸಮೂಹ. A group of organs means ಅಂಗಗಳ ಸಮೂಹ. ಒಂದು ಕೆಲವು ಆರ್ಗನ್ಸ್ಗಳು ಅವುಗಳ ಒಂದು ಗ್ರೂಪ್ ಕೆಲವೊಂದು ಸೆವೆರಲ್ ಮೆಟಬಾಲಿಕ್ ಅಂಡ್ ಫಿಸಿಯಾಲಜಿಕಲ್ ಆಕ್ಟಿವಿಟೀಸ್ ಅನ್ನ ಮಾಡುತ್ತೆ. ಅಂಡ್ ಅನದರ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅದು ಟಿಶ್ಯೂ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಟಿಶ್ಯೂ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನಲ್ಲಿ ಏನಾಗುತ್ತೆ? ಅ ಗ್ರೂಪ್ ಆಫ್ ಟಿಶ್ಯೂಸ್ ವಿಚ್ ಆರ್ ಡೂಯಿಂಗ್ ಸೆವೆರಲ್ ಮೆಟಬಾಲಿಕ್ ಆಕ್ಟಿವಿಟಿ. ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಅಲ್ಲಿ ಗ್ರೂಪ್ ಆಫ್ ಟಿಶ್ಯೂಗಳು ಕೆಲವೊಂದಿಷ್ಟು ಮೆಟಬಾಲಿಕ್ ಆಕ್ಟಿವಿಟೀಸ್ ಅನ್ನು ಮಾಡುತ್ತೆ. ಬಟ್ ಇನ್ ಆರ್ಗನ್ ಸಿಸ್ಟಮ್ ಆಫ್ ಲೆವೆಲ್ ಆಫ್ ಆರ್ಗನೈಸೇಷನ್ ಸೆವೆರಲ್ ಗ್ರೂಪ್ ಆಫ್ ಆರ್ಗನ್ಸ್ ವಿಚ್ ಆರ್ ಡೂಯಿಂಗ್ ದೇ ಮೆಟಬಾಲಿಕ್ ಆಕ್ಟಿವಿಟಿ ಆ್ಯಂಡ್ ಸೆವೆರಲ್ ಫಿಸಿಯಾಲಜಿಕಲ್ ಆಕ್ಟಿವಿಟಿ. ಮೆಟಬಾಲಿಕ್ ಆಕ್ಟಿವಿಟಿ ಅಂದ್ರೆ ಡೈಜೆಷನ್ ಆಗಿರ್ಬೋದು, ಎಕ್ಸ್ಕ್ರೀಷನ್ ಆಗಿರ್ಬೋದು, ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು,
ಕೆಲವೊಂದಿಷ್ಟು ಫಿಸಿಯಾಲಜಿಕಲ್ ಆಕ್ಟಿವಿಟೀಸನ್ನು ಕೆಲವೊಂದಿಷ್ಟು ಆರ್ಗನ್ಸು ಕೆಲವೊಂದಿಷ್ಟು ಅಂಗಗಳು ವಹಿಸ್ಕೊಂಡಿರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆರ್ಗನ್ ಸಿಸ್ಟಮ್ ಆಫ್ ಲೆವೆಲ್ ಆಫ್ ಆರ್ಗನೈಸೇಷನ್. ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಮೀನ್ಸ್ ವಾಟ್? Several group of organs which are doing their several metabolical function. Okay, ಕೆಲವೊಂದು ಗ್ರೂಪ್ ಆಫ್ ಆರ್ಗನ್ಸು ಮೆಟಬಾಲಿಕ್ ಆಕ್ಟಿವಿಟೀಸ್ ಆಗಿರ್ಬೋದು, ಫಿಸಿಯಾಲಜಿಕಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಅವುಗಳನ್ನು ಮಾಡುತ್ತೆ. ಓಕೆ, ದೀಸ್ ಆರ್ ನಾಟ್ ಹ್ಯಾವಿಂಗ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ಇವುಗಳಲ್ಲಿ ಫ್ಲಾಟ್ವರ್ಮ್ಸ್ ಅಲ್ಲಿ ಸೆವೆರಲ್ ಗ್ರೂಪ್ ಆಫ್ ಆರ್ಗನ್ಸ್ ಇದೆ. ಈಗ ಮನುಷ್ಯನಲ್ಲಿ ಯಾವ ರೀತಿಯಾದ ಆರ್ಗನ್ಸ್ ಇರುತ್ತೆ? ಹಾರ್ಟ್ ಇರುತ್ತೆ, ಕಿಡ್ನಿ ಇರುತ್ತೆ, ಲಿವರ್, ಆ್ಯಂಡ್ ದೀಸ್ ಆರ್ ಅಸೈನ್ ದ ಸೆವೆರಲ್ ವರ್ಕ್ ಈಸ್ ಅಸೈನಿಂಗ್ ಡಿಫ್ರೆಂಟ್ ಪಾರ್ಟ್ಸ್. ಇವು ಹಾರ್ಟಿಗೆ ಒಂದೇನು ಸರ್ಕ್ಯುಲೇಷನ್ ಕೆಲಸ ಇರುತ್ತೆ, ಲಿವರಿಗೆ ಏನಿರುತ್ತೆ ಡೈಜೆಷನ್ ರಿಲೇಟೆಡ್ ಇರುತ್ತೆ, ಆ್ಯಂಡ್ ಕಿಡ್ನಿ ಈಸ್ ಎಕ್ಸ್ಕ್ರೀಷನ್ ಅಂದರೆ ಬಾಡಿ ವೇಸ್ಟೇಜನ್ನು ಹೊರಗಡೆ ಹಾಕೋದಿರುತ್ತೆ. ಸಿ ದೀಸ್ ಆರ್ ಆರ್ಗನ್ಸ್. ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಹ್ಯಾವಿಂಗ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಮನುಷ್ಯನಲ್ಲಿ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇದೆ. ಯಾಕೆ? ಸೆವೆರಲ್ ಆರ್ಗನ್ಸು ಕೆಲವೊಂದಿಷ್ಟು ಫಂಕ್ಷನನ್ನು ಕೆಲವೊಂದಿಷ್ಟು ಆಕ್ಟಿವಿಟೀಸನ್ನು ವಹಿಸ್ಕೊಂಡಿರುತ್ತೆ. ಸೊ ಸೇಮ್ ಫ್ಲಾಟ್ವರ್ಮ್ ಆಲ್ಸೋ ಹ್ಯಾವಿಂಗ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಹೂಕ್ಸ್ ಆ್ಯಂಡ್ ಸರ್ಕಲ್ಸ್. ಹೂಕ್ಸ್ ಆ್ಯಂಡ್ ಸರ್ಕಲ್ಸ್. Hooks and suckers. Hooks and suckers are present in the parasitic form. Hooks are suckers present in the parasitic form. Parasitic form. Parasitic form. And some of them, the next one is some of them absorb nutrients. Some of them absorb nutrients from the host directly through their body surface. Directly through their body surface. Directly through their body surface. The next one is sexes are not separate. Sexes are not separate. Fertilization is internal. Fertilization is internal. Fertilization is internal and development through several larval stage. Okay, then coming to the next point, hooks and suckers. Hooks and suckers, these are the present in the parasitic form. Hook and suckers, these are present in the parasitic form, which are present in parasitic form means ಅಂದ್ರೆ ಬೇರೆ ಒಂದು ಜೀವಿಗಳ ದೇಹದ ಮೇಲೆ ವಾಸ ಮಾಡಬೇಕಂದ್ರೆ which must have hook and suckers, and these two organs is helps to the absorb nutrients from another organisms. Okay, these are present in parasitic form, and some of them absorb nutrients from the host directly through their body surface. Okay, some of them absorb nutrients from the host directly through their body surface. Okay, Platyhelminthes ಅಲ್ಲಿ ಎರಡು ಆರ್ಗನ್ಸ್ ಪ್ರೆಸೆಂಟ್ ಇರುತ್ತೆ, ಹುಕ್ ಅಂಡ್ ಸಕ್ಕರ್ಸ್
ಪ್ರೆಸೆಂಟ್ ಆಗಿರುತ್ತೆ. ಆ್ಯಂಡ್ ಸಮ್ ಆಫ್ ದೆಮ್ ಅಬ್ಸಾರ್ಬ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ಅದರ್ ಅನಿಮಲ್ಸ್ ಡೈರೆಕ್ಟ್ಲಿ. ಓಕೆ, ಆಸ್ ಐ ಟೋಲ್ಡ್ ದೀಸ್ ಆರ್ ಎಂಡೋಪ್ಯಾರಾಸೈಟಿಕ್. ಅಂದರೆ ಎಂಡೋಪ್ಯಾರಾಸೈಟಿಕ್ ಮೀನ್ಸ್ ವಾಟ್? ಬೇರೆ ಒಂದು ಆರ್ಗ್ಯಾನಿಸಮ್ಸ್ ನ ದೇಹದಲ್ಲಿ ವಾಸ ಮಾಡಿ ತಮಗೆ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ಸನ್ನು ಪಡ್ಕೊಳ್ಳುವಂತಹ ಆರ್ಗ್ಯಾನಿಸಮ್ಸ್. ಆ್ಯಂಡ್ ದೀಸ್ ಆರ್ ಅಬ್ಸಾರ್ಬಿಂಗ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಅನದರ್ ಆರ್ಗ್ಯಾನಿಸಮ್ಸ್ ಡೈರೆಕ್ಟ್ಲಿ. ತಮಗೆ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ಸನ್ನು ಈ ಫ್ಲಾಟ್ ವರ್ಮ್ಸ್ಗಳು ಡೈರೆಕ್ಟ್ ಆಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಯಾವ್ದು ಮುಖಾಂತರವಾಗಿ? ಹುಕ್ ಆ್ಯಂಡ್ ಸಕ್ಕರ್ಸ್. ದೀಸ್ ಆರ್ ಹೆಲ್ಪ್ಸ್ ಟು ದಿ sucking the blood or sucking the nutrients from the host body. Okay, here what? Some of them absorb nutrients from the host. Here host ಅಂದ್ರೆ ಯಾವುದು? ಯಾವ ಜೀವಿಗಳಲ್ಲಿ ಇದು ವಾಸ ಮಾಡುತ್ತೋ ಆ ಒಂದು ಜೀವಿಗೆ ಹೋಸ್ಟ್ ಅಂತ ಕರೀತೀವಿ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಅನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಫ್ಲಾಟ್ ವರ್ಮ್ ಪ್ರೆಸೆಂಟ್ ಇದೆ. ಹಿಯರ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಹೋಸ್ಟ್. ಫ್ಲಾಟ್ ವರ್ಮ್ ಬಂದು ಮನುಷ್ಯನ ಮೇಲೆ ಕೂತ್ಕೊಂಡು. ಓಕೆ, ದೀಸ್ ಆರ್ ಅಬ್ಸಾರ್ಬಿಂಗ್ ದಿ ನ್ಯೂಟ್ರಿಯೆಂಟ್ಸ್ ಆರ್ ಸಕ್ಕಿಂಗ್ ದಿ ಬ್ಲಡ್ ವಿತ್ ಹೆಲ್ಪ್ ಆಫ್ ಸಕ್ಕರ್ಸ್. ಸಕ್ಕರ್ಸ್ ಅಂದ್ರೆ ಸಕ್ ಅಂದ್ರೆ ಏನು? ಹೀರ್ಕೊಳ್ಳೋದು. ಓಕೆ, ದೀಸ್ ಆರ್ ಅಬ್ಸಾರ್ಬ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಅನಿಮಲ್ಸ್ ಬಾಡಿ ಡೈರೆಕ್ಟ್ಲಿ ಥ್ರೂ ದೇರ್ ಬಾಡಿ ಸರ್ಫೇಸ್. ಬಾಡಿ ಸರ್ಫೇಸ್ ಅಂದ್ರೆ ಏನು? ಆ ಒಂದು ಜೀವಿ ಮೇಲ್ಪದರದಲ್ಲಿ, ಆ ಒಂದು ಬಾಡಿ ಮೇಲ್ಪದರದಲ್ಲಿ ವಾಸ ಮಾಡುತ್ತೆ. ತನಗೆ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ಸನ್ನು ಸಕ್ ಮಾಡ್ಕೊಳ್ಳುತ್ತೆ. ಓಕೆ, ಐ ರಿಪೀಟ್ ಅಗೇನ್. ಹುಕ್ ಆ್ಯಂಡ್ ಸಕ್ಕರ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಪ್ಯಾರಾಸಿಟಿಕ್ ಫಾರ್ಮ್. ಇನ್ ಫ್ಲಾಟ್ ವರ್ಮ್ಸ್ ಹುಕ್ ಆ್ಯಂಡ್ ಸಕ್ಕರ್ಸ್ ಅನ್ನೋ ಒಂದು ಎರಡು ಆರ್ಗನ್ಸು ಪ್ರೆಸೆಂಟ್ ಆಗಿರುತ್ತೆ ಇನ್ ದಿ ಫಾರ್ಮ್ ಆಫ್ ಪ್ಯಾರಾಸಿಟಿಕ್. ಪ್ಯಾರಾಸಿಟಿಕ್ ಫಾರ್ಮ್ ಅಂದರೆ ಏನು? ಬೇರೆ ಒಂದು ದೇಹದ ಮೇಲೆ ಕೂತ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುವಂತಹ ಎರಡು ಆರ್ಗನ್ಸ್. ಓಕೆ, ಹುಕ್ಸ್ ಆ್ಯಂಡ್ ಸಕ್ಕರ್ಸ್. ಸಕ್ಕರ್ಸ್ ಕೆಲಸ ಏನು? ನ್ಯೂಟ್ರಿಯೆಂಟ್ಸ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು, ಅಥವಾ ನ್ಯೂಟ್ರಿಯೆಂಟ್ಸ್ ಅಂದರೆ ಯಾವುದ್ರಲ್ಲಿ? ಬ್ಲಡ್ಡನ್ನು ಸಕ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ. ಸೊ ಸಕ್ಕರ್ಸು ಬ್ಲಡ್ಡನ್ನು ಸಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸಮ್ ಆಫ್ ದೆಮ್ ಅಬ್ಸಾರ್ಬ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಹೋಸ್ಟ್. ಸಮ್ ಆಫ್ ದಿ ಫ್ಲಾಟ್ ವರ್ಮ್ಸ್ ಅಬ್ಸಾರ್ಬ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಹೋಸ್ಟ್. ಇದರಲ್ಲಿ ಹೋಸ್ಟ್ ಅಂದರೆ ಯಾವುದು? ಯಾವ ಜೀವಿ ಮೇಲೆ ಫ್ಲಾಟ್ ವರ್ಮ್ ವಾಸ ಮಾಡುತ್ತೋ ಆ ಒಂದು ಜೀವಿಯನ್ನು ನಾವು ಹೋಸ್ಟ್ ಅಂತ ಕರಿತೀವಿ. ಇವಾಗ ಆ ಒಂದು ಹೋಸ್ಟ್ ಮೇಲೆ ಹೋಗಿ ಡೈರೆಕ್ಟ್ ಆಗಿ ಅಬ್ಸಾರ್ಬ್ ಮಾಡ್ಕೋಬಹುದು ಥ್ರೂ ದೇರ್ ಬಾಡಿ ಸರ್ಫೇಸ್. ಅವುಗಳ ದೇಹದ ಮೇಲ್ಪದರದ ಮೇಲೆ, ಬಾಡಿ ಸರ್ಫೇಸ್ ಮೇಲೆ ಫ್ಲಾಟ್ ವರ್ಮ್ ಪ್ರೆಸೆಂಟ್ ಇದ್ದು ತಮಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಅನ್ನ ಸಕ್ ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ ಸಕ್ಕರ್ಸ್, ಹುಕ್ಸ್ ಆ್ಯಂಡ್ ಸಕ್ಕರ್ಸ್. ಅಂಡ್ ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, sexes are not separate. These are here there is no differentiated the male and female. The same body, the same animals showing both sex organs. Flatwormಗಳು ಒಂದೇ, these are not showing separate sex. ಇದರಲ್ಲಿ ಮೇಲ್ ಮತ್ತು ಫೀಮೇಲ್ ಅಂತ ಏನು ಡಿಫ್ರೆನ್ಶಿಯೇಟ್ ಇರಲ್ಲ. These are having a single sex organs. And fertilization is internal. Fertilization ಅಂದ್ರೆ ಏನು? The fusion of male and female gametes in larval stage. ಓಕೆ, ಎಗ್ ಮತ್ತೆ ಸ್ಪರ್ಮ್ಗಳು ಫ್ಯೂಸ್ ಆಗಿ ಒಂದು ಹೊಸ ಇಂಡಿವಿಜುವಲ್ ಹುಟ್ಕೊಡೋದನ್ನು ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. Fertilization means what? Fusion of male and female gametes. Here male gametes means sperm, female gametes means egg. Egg ಮತ್ತೆ sperm fuse ಆಗಿ gametes form ಆಗೋದನ್ನು ನಾವು fertilization ಅಂತ ಕರಿತೀವಿ. So in platyhelminthes animals, fertilization is internal and development through many larval stage. Okay, fertilization is internal. Internal fertilization ಅಂದ್ರೆ ಏನು? There is no formation of zygotes. ಇಲ್ಲಿ ಎಗ್ ಮತ್ತು ಸ್ಪರ್ಮ್ ಫ್ಯೂಸ್ ಆದಾಗ zygote ಫಾರ್ಮ್ ಆಗಲ್ಲ. ಅದರ ಬದಲಾಗಿ ಏನಾಗುತ್ತಪ್ಪ ಅಂದ್ರೆ ಲಾರ್ವಲ್ ಡೆವಲಪ್ಮೆಂಟ್ ಆಗುತ್ತೆ. ಅಂದ್ರೆ ಎಗ್ಗಳ ಮುಖಾಂತರ ಡೆವಲಪ್ಮೆಂಟ್ ಆಗುತ್ತೆ. These are showing several larval development. The fertilization is internal and development through many larval stage. ಸುಮಾರು ಲಾರ್ವಲ್ ಸ್ಟೇಜ್ಗಳನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ in the place of zygote. Okay, so fertilization is internal and development is through many larval stage. And some members like planaria possess high regeneration capacity. Some in platyhelminthes, some members like
Some members like planaria possess. Some members like planaria possess high regeneration capacity. High regeneration capacity. High regeneration capacity. Okay. And examples. The examples of platyhelminthes. Examples are Taenia. Taenia, and also it is known as tapeworm. And next one is fasciolt. And also known as liver fluck. Liver fluck. And the diagram of tapeworm is ಈ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. tapeworm ಬಾಡಿ ಅದರಿಂದ ದೇಹ ರಚನೆ ಫ್ಲಾಟ್ ಅಂಡ್ ಬಾಡಿ. And liver fluck with fasciolt. Liver fluck ಯಾವ ರೀತಿ ಇರುತ್ತೆ? This is liver fluck. So, in the next one is some members like planaria possess high generation capacity. These are showing high generation capacity. ಅಂದ್ರೆ ನಾರ್ಮಲ್ ಆಗಿರುವಂತಹ ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಗಿನ್ನ ಜಾಸ್ತಿ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಇವು ತೋರಿಸುತ್ತೆ. ದೀಸ್ ಆರ್ ಶೋವಿಂಗ್ ಹೈ ಜನರೇಷನ್ ಕೆಪಾಸಿಟಿ ಅಂಡ್ ಜನರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂಡ್ ಎಕ್ಸಾಂಪಲ್ ಆಫ್ platyhelminthes. tapeworm phylum platyhelminthes ಅಲ್ಲಿ ಯಾವ ಬರುತ್ತಪ್ಪ ಅಂದ್ರೆ Taenia, it is also called tapeworm, and fasciolt, and this is also called liver fluck. The structure of tapeworm is like this, flat ಆಗಿರುತ್ತೆ. ribbon like structure, ಅಗಲವಾಗಿದೆ ಬಟ್ ಫ್ಲಾಟ್ ಆಗಿದೆ. and liver fluck, and this is liver fluck. and why we are bilateral symmetry ಅಂತ ನಾವು ಯಾಕೆ ಕರಿತೀವಪ್ಪ ಅಂದ್ರೆ ಈ ಒಂದು tapeworm ನಾವು ಇದನ್ನ ಅರ್ಧ ಕಟ್ ಮಾಡಿದ್ರೆ, ಇದರ ಬಾಡಿಯನ್ನು ನಾವು ಪ್ಲೇನ್ ಅಲ್ಲಿ ಕಟ್ ಮಾಡಿದ್ರೆ ನಮಗೆ ಎರಡು ಈಕ್ವಲ್ ಹಾಫ್ ಸಿಗುತ್ತೆ. ನಮಗೆ ರೈಟ್ ಅಂಡ್ ಲೆಫ್ಟ್ ಏನು ಸಿಗುತ್ತಲ್ಲ, ಎರಡು ಈಕ್ವಲ್ ಅರ್ಧ ಭಾಗಗಳು ಈಕ್ವಲ್ ಆಗಿರುತ್ತೆ. ಸೊ ದಿಸ್ ಈಸ್ ನೋನ್ ಆಸ್ bilateral symmetry. And same in liver fluck case also, when we dissect the liver fluck at a single plane, we are getting two equal halves. Okay, this is all about the phylum Platyhelminthes. The next phylum is phylum Ascellominthes. These bodies are round circular in cross section. When we take cross section of Ascellominthes, example roundworms, the body is look like round circular in structure. Now Ascellominthes ನ ಬಾಡಿಯನ್ನ ಕ್ರಾಸ್ ಸೆಕ್ಷನ್ ಅನ್ನು ತಗೊಂಡಾಗ ಇವುಗಳ ಒಂದು ದೇಹ ರೌಂಡ್ ಶೇಪ್ ಅಲ್ಲಿ ಕಾಣಿಸುತ್ತೆ. ಸೊ ದಟ್ಸ್ ವೈ ದೀಸ್ ಆರ್ ಕಾಲ್ಡ್ ಆಸ್ roundworm. Ascellominthes also known as roundworms because when we take a cross section of Ascellominthes, these body look like round circular in structure. Okay, cross section ಅಂದ್ರೆ ಏನು, ಅಡ್ಡವಾಗಿ ಸೆಕ್ಷನ್ ತಗೊಳ್ಳೋದು. ಲಾಂಜಿಟ್ಯೂಡಿನಲ್ ಸೆಕ್ಷನ್ ಅಂದ್ರೆ ಉದ್ದವಾಗಿ ಸೆಕ್ಷನ್ ತಗೊಳ್ಳೋದು. ನಾವು ದಿಸ್ ಈಸ್ ದಿ ಎಕ್ಸಾಂಪಲ್ ಆಫ್ Ascellominthes, ದಟ್ ಈಸ್ roundworm. ನಾವು ಇದನ್ನ ಕ್ರಾಸ್ ಸೆಕ್ಷನ್ ಅನ್ನು ತಗೊಂಡಾಗ ನಮಗೆ ಈ ರೀತಿಯಾಗಿ ರೌಂಡ್ ಆಗಿ ಕಾಣಿಸುತ್ತೆ. ದಿಸ್ ಈಸ್ ರೌಂಡ್ ಸರ್ಕ್ಯುಲರ್ ಶೇಪ್. ಓಕೆ, ದಟ್ಸ್ ವೈ ದೀಸ್ ಕಾಲ್ಡ್ ಆಸ್ roundworms. ಇವುಗಳು ಎಲ್ಲವೂ ರೌಂಡ್ ಆಗಿ ಕಾಣಿಸುತ್ತೆ when we take cross section of Ascellominthes. Okay, so let us discuss one by one.
The first one is the body of the Asclepianthus. The body of Asclepianthus. The body of Asclepianthus. The body of Asclepianthus is a circular. Rounded cross section. Rounded cross section. Hence the name is roundworms. Roundworms. And next point is they may be free living. They may be free living. They may be free living, aquatic. They may be free living, aquatic and terrestrial. Or terrestrial. They may be free living, aquatic and terrestrial, or parasitic. Parasitic in plants and animals. In plants and animals. Plants and animals. Okay. The first point is the body of Asclepianthus is a circular round in shape. Circular round in shape when we are taking cross section. Cross section. Okay. The body of Asclepianthus is look like circular round shape when we take cross section. Hence this name is roundworms. ನಾವು ಅಸ್ಕಿಲಮೆಂಥಸ್ ಅನಿಮಲ್ಗಳನ್ನ ಅದನ್ನ ಕ್ರಾಸ್ ಸೆಕ್ಷನ್ ಅನ್ನು ತಗೊಂಡಾಗ ಅದನ್ನ ಅಡ್ಡವಾಗಿ ಅದನ್ನ ನಾವು ಸೀಳಿದಾಗ ನಮಗೆ ರೌಂಡ್ ಸರ್ಕ್ಯುಲರ್ ಶೇಪ್ ಕಾಣಿಸುತ್ತೆ. ಇದೇ ಕಾರಣಕ್ಕೋಸ್ಕರ ನಾವು ರೌಂಡ್ ವರ್ಮ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ನೋನ್ ಆಸ್ ಅಸ್ಕಿಲಮೆಂಥಸ್ ನೋನ್ ಆಸ್ ರೌಂಡ್ ವರ್ಮ್ಸ್. ಅಸ್ಕಿಲಮೆಂಥಸ್ ನಲ್ಲಿ ಬರುವಂತ ಎಲ್ಲ ಅನಿಮಲ್ಸ್ಗಳಿಗೂ ನಾವು ರೌಂಡ್ ವರ್ಮ್ಸ್ ಅಂತ ಕರಿತೀವಿ. ಓಕೆ, ಯಾಕೆ ನಾವು ಅದನ್ನ ಅಡ್ಡವಾಗಿ ಒಂದು ಸೆಕ್ಷನ್ ತಗೊಂಡಾಗ ನಮಗೆ ರೌಂಡ್ ಸರ್ಕ್ಯುಲರ್ ಶೇಪ್ ಕಾಣಿಸುತ್ತೆ. ಅಂಡ್ ಸೆಕೆಂಡ್ point is they are free living. They are free living. Some of they are free living, aquatic and terrestrial. Okay, free living means what? These are living freely. ಅವು ಎಲ್ಲಿ ಬೇಕಾದಲ್ಲಿ ವಾಸ ಮಾಡಬಹುದು. Anywhere, any condition they are living. And aquatic means what? These organisms are which are living only in water source. ವಾಟರ್ ಸೋರ್ಸ್ ಇರೋ ಕಡೆ ಮಾತ್ರ ವಾಸ ಮಾಡುವಂತಹ ಅನಿಮಲ್ಸ್ ಅನ್ನು ನಾವು ಅಕ್ವಾಟಿಕ್ ಅನಿಮಲ್ಸ್ ಅಂತ ಕರಿತೀವಿ. ಅಂಡ್ ದೆನ್ ಟೆರೆಸ್ಟ್ರಿಯಲ್. ದ ಟೆರೆಸ್ಟ್ರಿಯಲ್ ಅನಿಮಲ್ಸ್ ಮೀನ್ಸ್ those animals which are living in land. ಟೆರೆಸ್ಟ್ರಿಯಲ್ ಮೀನ್ಸ್ ಭೂಮಿ ಮೇಲೆ ನೆಲದ ಮೇಲೆ ವಾಸ ಮಾಡುವಂತಹ ಆರ್ಗ್ಯಾನಿಸಮ್ಸ್. ಅಕ್ವಾಟಿಕ್ ಅಂದ್ರೆ ವಾಟರ್ ಸೋರ್ಸ್ ಅಲ್ಲಿ ವಾಸ ಮಾಡುವಂತಹ ಆರ್ಗ್ಯಾನಿಸಮ್ಸ್. ಸೊ ದೇ ಮೇ ಬಿ ಫ್ರೀ ಲಿವಿಂಗ್, ಟೆರೆಸ್ಟ್ರಿಯಲ್ ಅಂಡ್ ಅಕ್ವಾಟಿಕ್. And are some of parasitic. As you know, parasitic means depending on other organisms for their nutrients in plants and animals. Okay, Asclepianthus are free living, aquatic and terrestrial in some case, or these are parasitic which are living in the other organism. Okay, other organisms body. ಬೇರೆ ಒಂದು ಆರ್ಗ್ಯಾನಿಸಮ್ಸ್ ದೇಹದ ಮೇಲೆ ಅಥವಾ ದೇಹದ ಹೊರಗಡೆ ಪ್ರೆಸೆಂಟ್ ಇದ್ದು ತಮಗೆ ಬೇಕಾದಂತಹ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನು ಅಬ್ಸರ್ವ್ ಮಾಡಿಕೊಳ್ಳುವಂತಹ ಅನಿಮಲ್ಸ್ಗೆ ನಾವು ಪ್ಯಾರಾಸಿಟಿಕ್ ಅನಿಮಲ್ಸ್ ಅಂತ ಕರೀತೀವಿ. ಓಕೆ, ದಿಸ್ ಈಸ್ ದಿ ಸೆಕೆಂಡ್ ಪಾಯಿಂಟ್. ದೇ ಮೇ ಬಿ ಫ್ರೀ ಲಿವಿಂಗ್, ಅಕ್ವಾಟಿಕ್, ಟೆರೆಸ್ಟ್ರಿಯಲ್ ಆರ್ ಪ್ಯಾರಾಸಿಟಿಕ್ ವಿಚ್ ಆರ್ ಲಿವಿಂಗ್ ಇನ್ ದಿ ಪ್ಲಾಂಟ್ ಅಂಡ್ ಅನಿಮಲ್ಸ್.
The third point is the roundworm has organ system level of organization. These are having organ system level of organization. Organ system level of organization. Okay, these are organ system level of organization. They are bilateral symmetry. They are bilateral symmetry. They are bilateral symmetrical and triploblastic. Triploblastic and pseudocolumnate. Pseudocolumnate animals. Okay, the third point is these animals are having organ system level of organization. As you know very well, what is organ system level of organization? A group of organs which are leading several metabolic activity and physiological activity. ಒಂದು ಗ್ರೂಪ್ ಆಫ್ ಆರ್ಗನ್ಸ್, ಒಂದು ಅಂಗಗಳ ಸಮೂಹ ಪರ್ಟಿಕ್ಯುಲರ್ ಆದಂತಹ ಒಂದು ಮೆಟಬಾಲಿಕ್ ಆಕ್ಟಿವಿಟಿ ಆಗಿರ್ಬೋದು, ಫಿಸಿಯಾಲಜಿಕಲ್ ಆಕ್ಟಿವಿಟಿ ಆಗಿರ್ಬೋದು, ಅವುಗಳನ್ನು ನಿರ್ವಹಣೆ ಮಾಡುತ್ತೆ. A group of organs which are leading several metabolic and physiological activities, those system is called organ system level of organization. ಈ ಒಂದು organ system level of organization ಅಲ್ಲಿ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಆರ್ಗನ್ಸ್ ಪರ್ಟಿಕ್ಯುಲರ್ ಆಗಿರುವಂತಹ ಮೆಟಬಾಲಿಕ್ ಆಕ್ಟಿವಿಟೀಸ್ ಅನ್ನ ಮಾಡ್ತಿರುತ್ತೆ. ಸೊ ದೀಸ್ ಆರ್ ಕಾಲ್ಡ್ organ system level of organization. And next point is they are bilateral symmetry. They are bilateral symmetry. As you know, what is bilateral symmetry? When you take a plane section of that one organisms, when you take a plane section of one animal or ಯಾವುದೇ ಒಂದು ಪ್ರಾಣಿಯಾಗಿರ್ಬೋದು or Asclepianthus, when we take a plane section of Asclepianthus, we are getting two equal halves. Okay, ನಾವು ಇದನ್ನ ರೌಂಡ್ ವಾರ್ಮ್ ನಾವು ಪ್ಲೇನ್ ಸೆಕ್ಷನ್. ಓಕೆ, ಪ್ಲೇನ್ ಸೆಕ್ಷನ್ ಅಂದ್ರೆ ಎಲಿಮೆಂಟರಿ ಕ್ಯಾನಲ್ ಮೌತ್ ಟು ಆನಸ್ ಅಲ್ಲಿ ನಾವು ಪ್ಲೇನ್ ಆಗಿ ಒಂದು ಸೆಕ್ಷನ್ ಅನ್ನು ತಗೊಂಡಾಗ we are getting two equal halves. When we are taking a plane dissection of roundworms, we are getting two equal halves. That is called bilateral symmetry. Okay, bilateral symmetry means what? When we are taking a plane section of that animals, we are getting two equal halves. ನಾವು ಒಂದು ಅನಿಮಲ್ಸ್ ನಾವು ಅದನ್ನು ಉದ್ದವಾಗಿ ಅದನ್ನು ನಾವು ಸೀಳಿದ್ರೆ we are getting two equal halves. ಎರಡು ಸಮಾನಾಂತರವಾಗಿರುವಂಥ ಎರಡು ಅರ್ಧ ಭಾಗಗಳನ್ನು ನಮಗೆ ಸಿಗುತ್ತೆ. That is called bilateral symmetry. And these are triploblastic. You know what is triploblastic? Triploblastic means these animals are having two germ layers. That is ectoderm, endoderm and mesoderm and column. And these are animals are having column. That is pseudocolumnate animals. These are pseudocolumnate animals. Okay. And next is alimentary canal. Alimentary canal is complete. Alimentary canal is complete. Alimentary canal is complete with a well developed muscular pharynx. Well developed muscular pharynx. Well developed pharynx. Here muscular alimentary canal is a common passage of mouth and alimentary canal. Okay, alimentary canal andre it is a passage which entry of food and exit of food. Digestive system ಅಲ್ಲಿ ಇರುವಂತಹ ಒಂದು ಪ್ಯಾಸೇಜ್ ಅನ್ನು ನಾವು alimentary canals ಅಂತ ಕರೀತೀವಿ. Okay, alimentary canal starts from mouth and end from anus. Okay, when we are intaking food, we taking from mouth and that digested waste
common passage for food from mouth to anus. ಓಕೆ, ಫುಡ್ ಪಾಸ್ ಆಗೋಕೆ ಇರುವಂತಹ ಒಂದು ಕಾಮನ್ ಪ್ಯಾಸೇಜ್ ಅನ್ನು ನಾವು ಎಲಿಮೆಂಟರಿ ಕ್ಯಾನಲ್ಸ್ ಅಂತ ಕರಿತೀವಿ. ಎಲಿಮೆಂಟರಿ ಕ್ಯಾನಲ್ ಸ್ಟಾರ್ಟ್ಸ್ ಫ್ರಮ್ ಮೌತ್ ಅಂಡ್ end with anus. Okay, here we are taking food from mouth and the waste food material, the waste digestive material exiting from anus. Okay, same Asclepiades are also having alimentary canal. That alimentary canal is complete with a well developed muscular pharynx. Okay, these are having alimentary canal. That alimentary canal is completely developed with a well muscular pharynx. Asclepiades alli alimentary canals ಇದೆ. That alimentary canal is well developed ಅಂದ್ರೆ muscular pharynx. What is the use of muscular pharynx? Okay, several muscles are present which are helps to digestion of food, complete digestion of food and existing of food. Digestion ಗೆ ಹೆಲ್ಪ್ ಮಾಡುವಂತಹ ಒಂದು ಕಂಪ್ಲೀಟ್ ಮಸ್ಕ್ಯುಲರ್ ಫ್ಯಾರಿಂಕ್ಸ್ ಗ್ರೂಪ್ ಅನ್ನು Asclepiades ಒಳಗೊಂಡಿದೆ. Okay, then the next point is an excretory tubes. An excretory tubes an excretory tube remove body waste. Remove body waste. Remove body waste from the body cavity. From the body cavity. From the body cavity. Through excretory pore. Excretory pore. Excretory pore. The excretory system is also well developed in Asclepiades. That is, an excretory tube remove body waste from the body cavity through excretory pore. Here, what is excretion? Excretion ಅಂದ್ರೆ ಏನು? Removal of body waste or removal of urea from the body. ನಮ್ಮ ಬಾಡಿಯಲ್ಲಿ ಇರುವಂತಹ ಒಂದು ಯೂರಿಯಾ ಆಗಿರಬಹುದು, ಕೆಲವೊಂದಿಷ್ಟು ಸಾಲ್ಟ್, ವೇಸ್ಟ್ ಸಾಲ್ಟ್ ಅಂಡ್ ವಾಟರ್ ನ ರಿಮೂವ್ ಮಾಡುವಂತಹ ಒಂದು ಸಿಸ್ಟಮ್ಗೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಕರೀತೀವಿ. And in Asclepiades, the excretory system is well developed and this is excretory tube. Excretory tube ಅಂದ್ರೆ ಏನು? ವೇಸ್ಟ್ ಒಂದು ಮಟೀರಿಯಲ್ಸ್ ಅನ್ನ, ವೇಸ್ಟ್ ಒಂದು ಯೂರಿಯಾ ಆಗಿರ್ಬೋದು, ನೈಟ್ರೋಜನಿಕ್ ವೇಸ್ಟ್ ಆಗಿರ್ಬೋದು, ಅವುಗಳನ್ನ ರಿಮೂವ್ ಮಾಡುವಂತಹ ಒಂದು ಟ್ಯೂಬ್. Here excretory tubes remove. Excretory tube removes body waste from the body cavity through excretory pore. Excretory pore means what? A hole which helps to the exit of the waste. Okay, excretory tubes remove body waste from the body cavity through excretory pore. Excretory pore ನ ಸಹಾಯದಿಂದ Asclepiades ಅನಿಮಲ್ಸ್ ಅಲ್ಲಿ ಇರುವಂತಹ ಒಂದಿಷ್ಟು ವೇಸ್ಟೇಜ್ ಏನಿರುತ್ತಲ್ಲ ಅದು ದೇಹದಿಂದ ಹೊರಗಡೆ ಹೋಗುತ್ತೆ. So this is all about excretory system in Asclepiades. Okay, I repeat again. The excretory tubes remove the body waste through a cavity which is called excretory pore. Excretory pore or excretory hole ಮುಖಾಂತರ ದೇಹದಲ್ಲಿರುವಂತಹ ಎಲ್ಲ ಒಂದು ವೇಸ್ಟೇಜ್, ನೈಟ್ರೋಜಿನಸ್ ವೇಸ್ಟೇಜು outside ಹೋಗುತ್ತೆ. So this is all about excretory system of Asclepiades. And next point is sexes are separate. Sexes are separate. Sexes are separate. That is a dioecious. These are dioecious. That is male and female are distinct. That is male and female are distinct. Male and female are distinct. And females are longer than males. Females are
fertilization is, the next point is, fertilization is internal. Fertilization is internal. Fertilization is internal and development may be direct. And development may be direct. Development may be direct. Okay. Direct means young one resembles the young one resembles the adult. Resembles the adult. Okay. The examples of Aschelominthes are, as you know, roundworms. Roundworm is also one of the example. Ascaris. This is also called Ascaris. Ascaris is known as roundworms. Okay. Coming to the point. Sexes are separate. Okay. Here there is different sexes are differentiated, male and female. Dioecious. Okay, dioecious is the when male and female sexes are different are distinct. These are called dioecious. Male ಮತ್ತು ಫೀಮೇಲ್ ಎರಡು ಸೆಕ್ಸ್ ಆರ್ಗನ್ಸ್ ಅನ್ನು ಹೊಂದಿರುವಂತಹ ಅಂದ್ರೆ ಮೀನ್ಸ್ ಎರಡು ಲಿಂಗಗಳು. ಇವಾಗ ಇಲ್ಲಿ ನೋಡಿ ಮೇಲೆ ಬೇರೆ ಇದೆ. we are having male Aschelominthes and female Aschelominthes. Okay, ಸೇಮ್ ಅನಿಮಲ್ಸ್ ಎರಡು ಸೆಕ್ಸಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಮೇಲ್ ಮತ್ತೆ ಫೀಮೇಲ್. ಈ ಒಂದು ಪ್ರೋಸೆಸ್ ಗೆ ನಾವು ಡೈಶಿಯಸ್ ಅಂತ ಕರೀತೀವಿ. Okay, these are dioecious because here the sex, the male and female is distinct. These are called distinct. Okay, so sexes are separate. Okay, sexes are separate and these are called dioecious because these here the male and female sex is distinct, and then females are longer than male. Okay, females are longer than male. Here male Aschelominthes female ಕನ್ಸಿಡರ್ ಮಾಡಿದ್ರೆ ಅಥವಾ ಹೋಲಿಸಿದ್ರೆ ಚಿಕ್ಕದಿದೆ. ಹಿಯರ್ Aschelominthes male is shorter than female or female is longer than male. Okay, females are longer than male. Female Aschelominthes ಮೇಲ್ ಕಿನ್ನ ಜಾಸ್ತಿ ಉದ್ದವಾಗಿರುತ್ತೆ, ಅಂದರೆ ಅದರ ಸೈಜು ದೊಡ್ಡದಾಗಿರುತ್ತೆ. ಫೀಮೇಲ್ಸ್ ಆರ್ ಲಾಂಗರ್ ದ್ಯಾನ್ ಮೇಲ್ಸ್. And then next point is fertilization. Fertilization is internal. Fertilization is internal and development is direct. Okay, ನೀವು last class means last phylum ಏನಿತ್ತು ಡೆವಲಪ್ಮೆಂಟ್ is indirect ಇತ್ತು, but here in this case development is direct. Okay, fertilization is internal. Here the fertilization takes place internally. Fertilization means what? The fusion of male and female gametes internally. That is called fertilization. And development. Fertilization ಅಂದ್ರೆ ಏನು? ಎಗ್ ಮತ್ತೆ ಸ್ಪರ್ಮ್ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಆಗೋದು. ಓಕೆ, ಅದಕ್ಕೆ ನಾವು ಫರ್ಟಿಲೈಸೇಷನ್ ಕರಿತೀವಿ. ಆ್ಯಂಡ್ ದೆನ್ ಡೆವಲಪ್ಮೆಂಟ್, ಆ ಒಂದು ಝೈಗೋಟ್ ಡೆವಲಪ್ ಆಗೋದು. ಇವಾಗ ಮೇಲ್ ಮತ್ತು ಫೀಮೇಲ್ ಎರಡು ಸೆಲ್ಸ್ ಫ್ಯೂಸ್ ಆಯಿತು, ಝೈಗೋಟ್ ಫಾರ್ಮ್ ಆಯಿತು. ನೆಕ್ಸ್ಟ್ ಆ ಝೈಗೋಟ್ ಯಾವ ರೀತಿಯಾಗಿ ಡೆವಲಪ್ ಆಗುತ್ತೆ ಆ ಒಂದು ಸ್ಟೇಜನ್ನು ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ಬಟ್ ಹಿಯರ್ ಡೆವಲಪ್ಮೆಂಟ್ ಈಸ್ ಡೈರೆಕ್ಟ್. ಡೈರೆಕ್ಟ್ ಮೀನ್ಸ್ ಯಂಗ್ ಒನ್ಸ್ ರಿಸೆಂಬಲ್ಸ್ ದ ಅಡಲ್ಟ್. ಓಕೆ, ಹಿಯರ್ ದ ಯಂಗ್ ಒನ್ ರಿಸೆಂಬಲ್ಸ್ ದ ಅಡಲ್ಟ್ ಅಂದರೆ ಇಲ್ಲಿ ಡೈರೆಕ್ಟ್ ಆಗಿ ಝೈಗೋಟ್ ಫಾರ್ಮ್ ಆಗುತ್ತೆ. ದೇರ್ ಇಸ್ ಎ ನೋ ಲಾರ್ವಲ್ ಡೆವಲಪ್ಮೆಂಟ್. ಇಲ್ಲಿ ಲಾರ್ವಲ್ ಡೆವಲಪ್ಮೆಂಟ್ ಆಗಲ್ಲ, ಡೈರೆಕ್ಟ್ ಆಗಿ ಝೈಗೋಟ್ ಫಾರ್ಮ್ ಆಗಿ ಮರಿ ಹಾಕುತ್ತೆ. There is no egg formation, there is no larval development,
ಯಂಗ್ ಒನ್ ರಿಸೆಂಬಲ್ಸ್ ದ ಅಡಲ್ಟ್. ಅಂದರೆ ಅಡಲ್ಟ್ ಒಂದು ಎರಡು ಆರ್ಗ್ಯಾನಿಸಮ್ಸು ಒಂದು ಅಡಲ್ಟ್ ಸ್ಟೇಜ್ಗೆ ಬಂದಾಗ ಒಂದಕ್ಕೊಂದು ರಿಸೆಂಬಲ್ಸ್ ಆಗಿ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ದೇರ್ ಇಸ್ ಎ ಡೈರೆಕ್ಟ್ ಫರ್ಟಿಲೈಸೇಷನ್. ಓಕೆ, ಆ್ಯಂಡ್ ಎಕ್ಸಾಂಪಲ್ಸ್ ಆಫ್ Ascarimenthes is Ascaris. Ascaris is one of the example of Ascarimenthes. Ascaris means roundworms. Okay, I hope today's class is useful to you. Okay, next phylum will be discussed in next class. Till then, thank you.